ನಾವಾಗಲೇ ಹೇಳ್ತಾ ಇದ್ವಿ ಈಶಾನ್ಯ ರಾಜ್ಯಗಳಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ ಅಂತ. ಈಗ ಅಸ್ಸಾಂ ದೃಶ್ಯಗಳನ್ನ ನೋಡಿದ್ವಿ. ಇನ್ನು ಮಣಿಪುರಕ್ಕೆ ಹೋಗೋಣ. ಮಣಿಪುರದ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು ತುಂಬ ರೇರ್ ಆ್ಯಕ್ಚುಲಿ ಇಂಥ ಸನ್ನಿವೇಶಗಳು. ಆದರೆ ನೋಡಿ, ಮಣಿಪುರದ ರಾಜಧಾನಿ ಇಂಫಾಲ್ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ನೆರೆ. ಭಾರತೀಯ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನೀವೀಗಷ್ಟೇ ಒಂದು ದೃಶ್ಯ ನೋಡ್ತಾ ಇದ್ರಿ, ಹೆಂಗೆ ಹಗ್ಗ ಹಿಡ್ಕೊಂಡಿದ್ರು ಎಳ್ಕೊಂಡು ಹೋಗ್ತಿತ್ತು ಅಂತ. ಪ್ರವಾಹ ಮತ್ತು ಭೂಕುಸಿತದಿಂದ 3802 ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾಗಿ ಸುರಕ್ಷಿತ ಸ್ಥಳಗಳಿಗೆ ಪ್ರವಾಹ ಪೀಡಿತರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಮಣಿಪುರದಲ್ಲಿ ಭಾರೀ ಪ್ರವಾಹ. ಆಮೇಲೆ ಆ ರಾಜ್ಯಗಳೆಲ್ಲ ತುಂಬ ಸಣ್ಣ ಸಣ್ಣ ರಾಜ್ಯಗಳಾಗಿರೋದ್ರಿಂದ ಅಲ್ಲಿ SDRF ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲ್ಲ. NDRF ಅವರೇ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಕೇಂದ್ರದಿಂದನೇ ಕಳಿಸ್ಕೊಡ್ಬೇಕು. ಹಾಗಾಗಿ ಇವಾಗ ನೋಡಿ, ಇದೇನು ಊರ ನದಿನ ಏನೂ ಗೊತ್ತಾಗ್ದೇ ಇರ್ತಕ್ಕಂಥ ಇದು ಸನ್ನಿವೇಶ. ಎಲ್ಲೆಡೆಯೂ ಕೂಡ ಈಗ ನೀರು 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 ಅನ್ನೋ ರೀತಿ. ನೀರು ಯಾವಾಗ ಬರುತ್ತೋ, ಮಳೆ ಯಾವಾಗ ಆಗುತ್ತೋ ಅಂತ ಕಾಯ್ದುಕೊಂಡು ಕೂತಿರ್ತಾರೆ. ಮಳೆ ಬಂದರೆ ಈ ರೀತಿಯಾಗಿ ಮಳೆ ಸುರಿತಾ ಇದೆ. ಬದುಕೋಕ್ಕೂ ಆಗ್ತಾ ಇಲ್ಲ, ಜೀವನ ನಡೆಸೋಕ್ಕಂತೂ ಬಿಡಿ, ಅದು ಇನ್ನೊಂದು ದೊಡ್ಡ ದುಸ್ಥಿತಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೆಂಗೆ ಜೀವನ ಉಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಜೀವ ಉಳಿದ್ರೆ ನಾನೇ ಮುಂದಿನ ಜೀವನ, ಅದೇ ಈಗ ಕಷ್ಟಮಯ ಆಗ್ಬಿಟ್ಟಿದೆ. ಸುಮಾರು 72ರಿಂದ 80 ಸಾವಿರ ಜನರಿಗೆ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರಂತೆ. ಯಾವ ಪರಿಸ್ಥಿತಿ ಇರಬೇಕು. ಹಾಗೆ ನೋಡಕ್ ಹೋದ್ರೆ ಕರ್ನಾಟಕದಲ್ಲಿ ಆ ತೀವ್ರತೆ ಇಲ್ವೇ ಇಲ್ಲ. ನಾವೇ ಇಲ್ಲಿ ಆಗ್ತಿರೋದೇ ಬಹಳ ದೊಡ್ಡದು ಅನ್ಕೋತಾ ಇದೀವಿ. ಅದಿಲ್ಲ. ಈಶಾನ್ಯದವರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋ ರೀತಿನಲ್ಲಿ ಇದೆ.